ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಭಾಷಣವನ್ನು ನೋಡೋಣ. ಅಂಬೇಡ್ಕರ್ ಜಯಂತಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನ. ಅವರು ಏಪ್ರಿಲ್ 14, 1891ರಂದು ಜನಿಸಿದರು. ಪ್ರತಿ ವರ್ಷ ಈ ದಿನವನ್ನು ಅಂಬೇಡ್ಕರ್ ಜಯಂತಿ ಎಂದು ಆಚರಿಸಲಾಗುತ್ತದೆ. ನಾವೆಲ್ಲರೂ ಅವರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ತಿಳಿದಿದ್ದೇವೆ. ಆದರೆ ಅವರ ಕೊಡುಗೆ ಇದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರು ಬಹಳ ಪ್ರತಿಭಾನ್ವಿತ ವ್ಯಕ್ತಿ. ಅವರು ರಾಜಕಾರಣಿ, ಸಮಾಜ ಸುಧಾರಕ, ನ್ಯಾಯಶಾಸ್ತ್ರಜ್ಞ ಮತ್ತು ಅರ್ಥಶಾಸ್ತ್ರಜ್ಞರಾಗಿದ್ದರು. ಅವರು ಯಾವಾಗಲೂ ಭಾರತೀಯ ಸಮಾಜದಲ್ಲಿ ಪ್ರಚಲಿತದಲ್ಲಿರುವ ಅನ್ಯಾಯಗಳ ವಿರುದ್ಧ ಹೋರಾಡುತ್ತಿದ್ದರು. 1947ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕಾನೂನು ಸಚಿವರಾದರು. ಆದರೆ ಭಾರತ ಸರ್ಕಾರದಲ್ಲಿ ಅವರ ಪ್ರಭಾವದ ಕೊರತೆಯಿಂದ ನಿರಾಶೆಗೊಂಡು 1951ರಲ್ಲಿ ರಾಜೀನಾಮೆ ನೀಡಿದರು. ಹಿಂದೂ ಸಿದ್ಧಾಂತದಲ್ಲಿ ಅಸ್ಪೃಶ್ಯತೆಯ ಶಾಶ್ವತೆಯ ಕಾರಣದಿಂದಾಗಿ ಡಾಕ್ಟರ್ ಅಂಬೇಡ್ಕರ್ ಹಿಂದೂ ಧರ್ಮವನ್ನು ತ್ಯಜಿಸಿ ತಮ್ಮ 2 ಲಕ್ಷ ಅನುಯಾಯಿ ದಲಿತರೊಂದಿಗೆ ಬೌದ್ಧರಾದರು. ಅವರು 1957ರಲ್ಲಿ ಪ್ರಕಟವಾದ ದಿ ಬುದ್ಧ ಅವರ ಧಮ್ಮ ಎಂಬ ಪುಸ್ತಕವನ್ನು ಬರೆದರು. ಪುಸ್ತಕವನ್ನು 2011ರಲ್ಲಿ ದಿ ಬುದ್ಧ ಮತ್ತು ಅವರ ಧಮ್ಮ ಎ ಕ್ರಿಟಿಕಲ್ ಎಡಿಷನ್ ಎಂಬ ಹೆಸರಿನಲ್ಲಿ ಪ್ರಕಟವಾಯಿತು. ಇದನ್ನು ಅಜಯ್ ವರ್ಮಾ ಮತ್ತು ಆಕಾಶ್ ಸಿಂಗ್ ರಾಥೋಡ್ ಪರಿಚಯಿಸಿದರು, ಸಂಪಾದಿಸಿದರು ಮತ್ತು ಟಿಪ್ಪಣಿ ಮಾಡಿದರು. 1923ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಸ್ಥಾಪಿಸಿದರು. ಇದು ನಮ್ಮ ದೇಶದ ಕೆಳವರ್ಗದ ಜನರ ಶಿಕ್ಷಣದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿತ್ತು. ಅವರು ಶಿಕ್ಷಣ ಚಳವಳಿ ಸಂಘಟನೆ ಎಂಬ ಘೋಷಣೆಯಡಿಯಲ್ಲಿ ಭಾರತದಿಂದ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲು ಒಂದು ಸಾಮಾಜಿಕ ಚಳವಳಿಯನ್ನು ನಡೆಸಿದರು. ಎಲ್ಲ ಮಾನವರ ಸಮಾನತೆಯ ನಿಯಮವನ್ನು ಅನುಸರಿಸುವ ಮೂಲಕ ಭಾರತೀಯ ಸಮಾಜವನ್ನು ನಿರ್ಮಿಸುವ ಅವರ ಬಯಸಿದ್ದರು. 1927ರಲ್ಲಿ ಅಸ್ಪೃಶ್ಯ ಜನರಿಗೆ ಸಮಾನ ಹಕ್ಕುಗಳನ್ನು ಸ್ಥಾಪಿಸಲು ಅವರು ಮಹಾರಾಷ್ಟ್ರದ ಮಹಾದ್ನಲ್ಲಿ ಮೆರವಣಿಗೆಯನ್ನು ನಡೆಸಿದರು. ದಲಿತರಿಗೆ ಸಾರ್ವಜನಿಕ ಚಾವ್ದಾರ್ ಸರೋವರದ ನೀರನ್ನು ಮುಟ್ಟಲು ಅಥವಾ ರುಚಿ ನೋಡಲು ಅವಕಾಶವಿರಲಿಲ್ಲ. ಜಾತಿ ವಿರೋಧಿ, ಪುರೋಹಿತ ವಿರೋಧಿ ಮತ್ತು ದೇವಾಲಯ ಪ್ರವೇಶಿಸುವ ಚಳುವಳಿಗಳಂತಹ ಸಾಮಾಜಿಕ ಚಳುವಳಿಗಳನ್ನು ಆರಂಭಿಸಿದ್ದಕ್ಕಾಗಿಯೂ ಅವರನ್ನು ಸ್ಮರಿಸಲಾಗುತ್ತದೆ. 1930ರಲ್ಲಿ ಅವರು ಮಹಾರಾಷ್ಟ್ರದ ನಾಸಿಕ್ನ ಕಲಾರಾಮ್ ದೇವಸ್ಥಾನದಲ್ಲಿ ದೇವಾಲಯ ಪ್ರವೇಶ ಚಳವಳಿಯನ್ನು ಮುನ್ನಡೆಸಿದರು. ಅವರು ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ದರು ಮತ್ತು 1942ರಲ್ಲಿ ಕೆಳವರ್ಗದ ಜನರು ಹಕ್ಕುಗಳನ್ನು ರಕ್ಷಿಸಲು ಕಾನೂನು ಬದಲಾವಣೆಗಳನ್ನು ಮಾಡುವಲ್ಲಿ ತೊಡಗಿಸಿಕೊಂಡರು. ಈಗ ಅವರ ವೈಯಕ್ತಿಕ ಜೀವನವನ್ನು ನೋಡೋಣ. ಡಾಕ್ಟರ್ ಅಂಬೇಡ್ಕರ್ 1907ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದರು. ನಂತರ ಅವರು ಅರ್ಥಶಾಸ್ತ್ರ ಮತ್ತು ರಾಜಕೀಯ ವಿಜ್ಞಾನದಲ್ಲಿ BA ಮುಗಿಸಿದರು. ನಂತರ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದರು ಮತ್ತು 1927ರಲ್ಲಿ ಅರ್ಥಶಾಸ್ತ್ರದಲ್ಲಿ PhD ಪದವಿ ಪಡೆದರು. ಅವರು 64 ವಿಷಯಗಳಲ್ಲಿ ಪ್ರವೀಣರಾಗಿದ್ದರು. ಅವರು 11 ಭಾಷೆಗಳನ್ನು ಸಹ ಪ್ರವೀಣವಾಗಿ ಮಾತನಾಡಬಲ್ಲವರು. ಅವರ ಬಗ್ಗೆ ಇನ್ನೊಂದು ಸಂಗತಿ ಎಂದರೆ ಅವರು ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೊದಲ ದಲಿತರು. ನಮ್ಮ ಸಮಾಜಕ್ಕೆ ನೀಡಿದ ಅಪಾರ ಕೊಡುಗೆಗಾಗಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ 1990ರ ಏಪ್ರಿಲ್ನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಅವರು ಇಂಡಿಯನ್ ಲೇಬರ್ ಪಾರ್ಟಿ ಎಂಬ ರಾಜಕೀಯ ಪಕ್ಷವನ್ನು ಸಹ ಸ್ಥಾಪಿಸಿದರು. ಅವರು ನಮ್ಮ ದೇಶದ ಯುವಕರಿಗೆ ನಿಜವಾದ ಸ್ಫೂರ್ತಿ. ನಾವೆಲ್ಲರೂ ಅವರನ್ನು ಮತ್ತು ಅವರ ಶ್ರೇಷ್ಠ ತತ್ವಗಳನ್ನು ಅನುಸರಿಸಬೇಕು ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್.